ಗಂಡನನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದಳು ಅಧೀರಾ. ಅವನು ಕೂಡ ಸಂತೋಷದಲ್ಲಿ ಅವಳನ್ನು ತಬ್ಬಿದನು. ನನಗೆ ಸ್ವಲ್ಪನೂ ಭಯನೇ ಆಗಲಿಲ್ಲ ಸ್ಟೇಜ್ ಮೇಲೆ. ನಾನು ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ನ ಕೆಪಿ ಎಂದು ಕೇಳಿದ್ದಳು ಏದುಸಿರು ಬಿಡುತ್ತಾ. ಅಷ್ಟು ಜನ ಎದ್ದು ಚಪ್ಪಾಳೆ ತಟ್ಟಿದ್ದಾರೆ. ಆದರೂ ಈ ಪ್ರಶ್ನೆ ಕೇಳ್ತಾ ಇದೆಯಾ? ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದೆ. ನನಗೆ ಆಶ್ಚರ್ಯ ಆಗೋಯ್ತು ಎಂದನು. ಅವಳ ಕಣ್ಣಲ್ಲಿ ಸಂತೋಷದ ಹನಿಗಳು ಉದುರಿದವು. ಥ್ಯಾಂಕ್ಸ್ ಎಂದಳು. ಥ್ಯಾಂಕ್ಸ್ ಯಾಕೆ? ಬಾ ಕೆಳಗೆ, ಎಲ್ಲ ಕಾಯ್ತಾ ಇದ್ದಾರೆ, ಹೋಗೋಣ ಎನ್ನುತ್ತಾ ಅವಳ ಕೈ ಹಿಡಿದು ಅಲ್ಲಿಂದ ಕರೆದೊಯ್ದನು. ಅತ್ತಿಗೆ, ಡ್ಯಾನ್ಸ್ ಮಾತ್ರ ಸೂಪರ್ ಆಗಿತ್ತು. ಅಬ್ಬಾ, ಇಷ್ಟು ಚೆನ್ನಾಗಿ ಹೇಗೆ ಕಲ್ತಿದ್ದು ನೀವು ಎಂದು ಖುಷಿಯಿಂದ ಕೂಗಿದಳು ಆವ್ಯ. ಅದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ಯಾ. ನನ್ನ ಸೊಸೆಗೆ ಅದೆಷ್ಟು ದೃಷ್ಟಿ ಆಗಿದೆಯೋ. ಮನೆಗೆ ಹೋದ ತಕ್ಷಣ ದೃಷ್ಟಿ ತೆಗಿಬೇಕು ಎಂದರು ಸುವರ್ಣ. ನಂತರ ತನ್ನ ಅಪ್ಪ ಅಮ್ಮನ ಬಳಿ ಬಂದು ಕುಳಿತಳು ಅಧೀರಾ. ಚೆನ್ನಾಗಿ ಮಾಡಿದೆ ಮಗಳೇ ಎಂದ ಶಾರ್. ಅವಳು ಸುಮ್ಮನೆ ನಕ್ಕಳು. ನನ್ನನ್ನು ಈ ಡ್ಯಾನ್ಸ್ ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡು ಅಂದಿದ್ದು ಕೆಪಿನೇ ಡ್ಯಾಡಿ. ನನಗೆ ತುಂಬ ಸಪೋರ್ಟ್ ಮಾಡಿದ ಎಂದಾಗ ಶಾರ್ ಕಣ್ಣುಗಳು ತುಂಬಿದವು. ಅದೇನೇ ಆದರೂ ಮಗಳಿಗೆ ಒಳ್ಳೆಯ ಗಂಡನೇ ಸಿಕ್ಕಿದ್ದಾನೆ. ತಾನು ಹುಡುಕಿದ್ದರೂ ಇಂಥ ಹುಡುಗ ಸಿಗುತ್ತಿರಲಿಲ್ಲ ಎಂದುಕೊಂಡ. ಪ್ರದರ್ಶನಗಳು ಎಲ್ಲವೂ ಮುಗಿದ ಬಳಿಕ ವೇದಿಕೆಯ ಮೇಲೆ ಮತ್ತೆ ಬೆಳಕು ಹೊಳೆಯಲು ಆರಂಭಿಸಿತು. ಪ್ರೇಕ್ಷಕರು ಎಲ್ಲರೂ ಕುತೂಹಲದಿಂದ ಕಾಯುತ್ತಿದ್ದ ಕ್ಷಣ ಫಲಿತಾಂಶ ಘೋಷಣೆ. ಅಧೀರಾ ಇತರ ಸ್ಪರ್ಧಿಗಳ ಜೊತೆ ಸ್ಟೇಜ್ನ ಒಂದು ಬದಿಯಲ್ಲಿ ನಿಂತಿದ್ದಳು. ಮನಸ್ಸಿನಲ್ಲಿ ಸ್ವಲ್ಪ ಕಳವಳ ಇತ್ತು. ನಾನು ನಿಜವಾಗಿಯೂ ಚೆನ್ನಾಗಿ ಮಾಡಿದ್ದೀನಾ? ಜಡ್ಜ್ಗಳಿಗೆ ಇಷ್ಟ ಆಗಿದ್ಯಾ ಎಂಬ ಆಲೋಚನೆಗಳು ಅವಳ ಮನಸ್ಸಿನಲ್ಲಿ ಓಡುತ್ತಿದ್ದವು. ಅಷ್ಟರಲ್ಲಿ ಮುಖ್ಯ ಜಡ್ಜ್ ಮೈಕ್ ಹಿಡಿದು ಮುಂದೆ ಬಂದರು. ಟುಡೇ ವಿ ವಿಟ್ನೆಸ್ಡ್ ಸಮ್ ಎಕ್ಸ್ಟ್ರಾಆರ್ಡಿನರಿ ಪರ್ಫಾರ್ಮೆನ್ಸಸ್ ಫ್ರಮ್ ಡ್ಯಾನ್ಸಸ್ ಅರೌಂಡ್ ದ ವರ್ಲ್ಡ್ ಎಂದು ಪ್ರಾರಂಭಿಸಿದರು. ಅವರ ಪ್ರತಿಯೊಂದು ಮಾತಿಗೂ ಹಾಲ್ನಲ್ಲಿ ನಿರೀಕ್ಷೆಯ ಮೌನ ಹೆಚ್ಚುತ್ತಿತ್ತು. ನಾವ್ ವಿ ವಿಲ್ ಅನೌನ್ಸ್ ದ ವಿನ್ನರ್ಸ್. ಅಧೀರಾಳ ಹೃದಯದ ಬಡಿತ ಇನ್ನೂ ವೇಗವಾಯಿತು. ಫಸ್ಟ್ ಪ್ರೈಸ್ ಗೋಸ್ ಟು ಮಿಸ್ ಎಲೆನಾ ಫೆರ್ನಾಂಡಿಸ್ ಫ್ರಮ್ ಸ್ಪೇನ್ ಎಂದು ಹೇಳುತ್ತಿದ್ದಂತೆ ಹಾಲ್ ತುಂಬ ಚಪ್ಪಾಳೆಗಳ ಸದ್ದು ಕೇಳಿಬಂತು. ಆ ಹುಡುಗಿ ಖುಷಿಯಿಂದ ಮುಂದೆ ಬಂದು ಟ್ರೋಫಿ ಸ್ವೀಕರಿಸಿದಳು. ಬಹುಶಃ ನನಗೆ ಏನೂ ಬರಲ್ಲ ಅನಿಸುತ್ತೆ ಎಂದು ಕುಗ್ಗಿದಳು ಹುಡುಗಿ. ಆದರೂ ತನ್ನನ್ನು ಸಮಾಧಾನಪಡಿಸಿಕೊಂಡು ಚಪ್ಪಾಳೆ ಹೊಡೆದು ಆ ಹುಡುಗಿಯನ್ನು ಅಭಿನಂದಿಸಿದಳು ಅಧೀರಾ. ಅಧೀರಾಳ ಮುಖ ಬಾಡಿ ಹೋಗಿದ್ದನ್ನು ಕೈವಲ್ಯ ಸಹ ಗಮನಿಸಿದ್ದ. ಆದರೆ ಅವಳು ಭಯ ತೊರೆದು ಎಲ್ಲರ ಮುಂದೆ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾಳೆ ಎಂಬುದೇ ಸಂತೋಷದ ವಿಷಯ. ಆದರೆ ಘೋಷಣೆ ಇನ್ನೂ ಮುಗಿದಿರಲಿಲ್ಲ. ಜಡ್ಜ್ ಮತ್ತೆ ಮೈಕ್ ಹಿಡಿದರು. ನಾವ್ ದ ಸೆಕೆಂಡ್ ಪ್ರೈಸ್ ಗೋಸ್ ಟು ಮಿಸಸ್ ಅಧೀರಾ ಪ್ರಧಾನ್. ಅದನ್ನು ಕೇಳಿ ಅಧೀರಾ ಒಂದು ಕ್ಷಣ ತಟಸ್ಥಳಾಗಿ ನಿಂತು ಬಿಟ್ಟಳು. ತನ್ನ ಕಿವಿಯಾರೆ ನಂಬಲಾಗಲಿಲ್ಲ. ಅಧೀರಾ, ಪ್ಲೀಸ್ ಕಮ್ ಆನ್ ಸ್ಟೇಜ್. ಅವಳ ಪಕ್ಕದಲ್ಲಿ ನಿಂತಿದ್ದವರು ಎಲ್ಲರೂ ಅವಳನ್ನು ನೋಡಿ ನಗುತ್ತಾ ಚಪ್ಪಾಳೆ ಹೊಡೆಯಲು ಆರಂಭಿಸಿದರು. ಆಗಲೇ ಅವಳಿಗೆ ನಿಜವಾಗಿಯೂ ತನ್ನ ಹೆಸರನ್ನು ಕರೆದಿದ್ದಾರೆ ಎಂಬುದು ಅರಿವಾಗಿದ್ದು. ಸಂತೋಷದಿಂದ ಮಾತು ಬಾರದಾಯಿತು. ಕಣ್ಣುಗಳಲ್ಲಿ ಹೊಳಪು ಮೂಡಿತು. ಅವಳು ನಿಧಾನವಾಗಿ ಮುಂದೆ ನಡೆದು ವೇದಿಕೆಯ ಮಧ್ಯಕ್ಕೆ ಬಂದಳು. ಜಡ್ಜ್ ಅವಳಿಗೆ ಟ್ರೋಫಿ ಹಾಗೂ ಪ್ರಮಾಣ ಪತ್ರ ನೀಡಿದರು. ಹಾಲ್ ತುಂಬ ಚಪ್ಪಾಳೆಗಳ ಸದ್ದು ಮತ್ತೆ ಕೇಳಿಬಂತು. ಪ್ರೇಕ್ಷಕರ ನಡುವೆ ಕುಳಿತಿದ್ದ ಕೈವಲ್ಯ ಎದ್ದು ನಿಂತು ಜೋರಾಗಿ ಚಪ್ಪಾಳೆ ಹೊಡೆದ. ಅಧೀರಾ ಟ್ರೋಫಿ ಕೈಯಲ್ಲಿ ಹಿಡಿದು ಅವನ ಕಡೆ ನೋಡಿದಳು. ಅವನ ಪ್ರೋತ್ಸಾಹದ ನಗು ಅವಳಿಗೆ ಇನ್ನಷ್ಟು ಸಂತೋಷ ತಂದಿತು. ಮೊದಲ ಬಹುಮಾನ ಸಿಗಲಿಲ್ಲ ಎಂಬ ಸ್ವಲ್ಪ ನಿರಾಸೆ ಇದ್ರೂ ಇಷ್ಟು ದೊಡ್ಡ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಎರಡನೇ ಬಹುಮಾನ ಗೆದ್ದಿರುವ ಹೆಮ್ಮೆ ಅವಳ ಹೃದಯ ತುಂಬಿಕೊಂಡಿತ್ತು. ಟ್ರೋಫಿ ಕೈಯಲ್ಲಿ ಹಿಡಿದು ವೇದಿಕೆಯ ಮಧ್ಯದಲ್ಲಿ ನಿಂತಿದ್ದಳು ಅಧೀರಾ. ಪ್ರೇಕ್ಷಕರ ಚಪ್ಪಾಳೆಗಳ ಸದ್ದು ಇನ್ನೂ ಹಾಲ್ನಲ್ಲಿ ಮೊಳಗುತ್ತಿತ್ತು. ಆ ಕ್ಷಣ ಅವಳ ಮನದಲ್ಲಿ ಅನೇಕ ಭಾವನೆಗಳು ಒಗ್ಗೂಡಿದ್ದವು. ಇಷ್ಟು ದೊಡ್ಡ ಅಂತಾರಾಷ್ಟ್ರೀಯ ವೇದಿಕೆಯ ಮೇಲೆ ನಿಂತಿದ್ದೇನೆ ಎಂದು ನಂಬಿಕೆಯೇ ಬರುತ್ತಿಲ್ಲ ಅವಳಿಗೆ. ಕಣ್ಣುಗಳು ನೀರಿನಿಂದ ತುಂಬಿಕೊಂಡವು. ಕೆಲವು ಕ್ಷಣಗಳ ಹಿಂದೆ ಮೊದಲ ಬಹುಮಾನ ಬೇರೆ ಯಾರಿಗೋ ಹೋದಾಗ ಅವಳ ಮನಸ್ಸು ಸ್ವಲ್ಪ ಕುಗ್ಗಿತ್ತು. ಆದರೆ ಈಗ ಎರಡನೇ ಬಹುಮಾನ ತನ್ನ ಕೈಯಲ್ಲಿ ಹೊಳೆಯುತ್ತಿದ್ದಾಗ ಆ ಕ್ಷಣದ ಕಷ್ಟಗಳು, ಅಭ್ಯಾಸದ ದಿನಗಳು ಎಲ್ಲವೂ ನೆನಪಾಗಿದ್ದವು. ಆರ್ಗನೈಸರ್ ಮೈಕ್ ಅವಳ ಕೈಗೆ ನೀಡಿದರು. ಅವಳು ತಕ್ಷಣ ಮಾತು ಆರಂಭಿಸಲು ಸಾಧ್ಯವಾಗಲಿಲ್ಲ. ಕಣ್ಣೀರನ್ನು ತಡೆಯುತ್ತಾ ನಿಧಾನವಾಗಿ ನಗು ತಂದುಕೊಳ್ಳಲು ಪ್ರಯತ್ನಿಸಿದಳು. ಥ್ಯಾಂಕ್ ಯು ಎಂದು ಮೊದಲ ಮಾತು ಹೇಳುತ್ತಿದ್ದಂತೆ ಅವಳ ಧ್ವನಿ ಸ್ವಲ್ಪ ನಡುಗಿತು. ಹಾಲ್ ತುಂಬ ಮೌನ ನೆಲೆಸಿತು. ಎಲ್ಲರೂ ಅವಳ ಮಾತು ಕೇಳಲು ಕಾಯುತ್ತಿದ್ದರು. ಇದು ನನ್ನ ಜೀವನದ ತುಂಬ ವಿಶೇಷವಾದ ಕ್ಷಣ. ಇಲ್ಲಿ ಇಷ್ಟು ಪ್ರತಿಭಾವಂತ ಡ್ಯಾನ್ಸರ್ಸ್ಗಳ ಮಧ್ಯೆ ನಿಂತಿರುವುದು ನನಗೆ ಅತಿ ದೊಡ್ಡ ಗೌರವ. ನೃತ್ಯ ನನಗೆ ಕೇವಲ ಕಲೆ ಅಲ್ಲ, ಅದು ನನ್ನ ಪ್ರಾಣ. ನಾನು ಚಿಕ್ಕವಳಾಗಿದ್ದಾಗಿನಿಂದಲೇ ಸ್ಟೇಜ್ ಮೇಲೆ ನಿಲ್ಲುವುದು ನನ್ನ ಕನಸಾಗಿತ್ತು.
ಈ ಪ್ರಶಸ್ತಿ ನನ್ನ ಪರಿಶ್ರಮಕ್ಕೆ ಮಾತ್ರ ಅಲ್ಲ, ನನ್ನನ್ನು ಯಾವಾಗಲೂ ನಂಬಿ ಸಪೋರ್ಟ್ ಮಾಡಿದ್ದ ನನ್ನ ಕುಟುಂಬದವರಿಗೆ. ಅಷ್ಟರಲ್ಲಿ ಅವಳ ಕಣ್ಣುಗಳು ಪ್ರೇಕ್ಷಕರ ಮಧ್ಯೆ ಕುಳಿತಿದ್ದ ಕೈವಲ್ಯನನ್ನ ಹುಡುಕಿದವು. ಅವನು ಹೆಮ್ಮೆಯಿಂದ ನಗುತ್ತಾ ಅವಳ ಕಡೆ ನೋಡುತ್ತಿದ್ದ. ಅವನನ್ನು ಕಂಡ ಕೂಡಲೇ ಅವಳ ತುಟಿಗಳ ಮೇಲೆ ಚಂದದ ನಗು ಮೂಡಿತು. ಎಸ್ಪೆಷಲಿ ಮೈ ಹಸ್ಬೆಂಡ್ ಕೈವಲ್ಯ. ಹಿ ಆಲ್ವೇಸ್ ಬಿಲೀವ್ಡ್ ಇನ್ ಮೀ ಈವನ್ ವೆನ್ ಐ ಡೌಟೆಡ್ ಮೈ ಸೆಲ್ಫ್. ಕಲೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿದ್ದಾರೆ. ಅದು ಕೇಳುತ್ತಿದ್ದಂತೆ ಪ್ರೇಕ್ಷಕರಲ್ಲಿ ಕೆಲವರು ಚಪ್ಪಾಳೆ ಹೊಡೆದರು. ಇದು ಕೇವಲ ಪ್ರಶಸ್ತಿಯಲ್ಲ, ಇದು ನನ್ನ ಕನಸಿನ ಮೊದಲ ಹೆಜ್ಜೆ. ಮುಂದೆ ಇನ್ನಷ್ಟು ಕಲಿಬೇಕು, ಇನ್ನಷ್ಟು ಉತ್ತಮವಾಗಿ ನೃತ್ಯ ಮಾಡಬೇಕು ಅನ್ನೋ ಪ್ರೇರಣೆ ಇದರಿಂದ ಸಿಕ್ಕಿದೆ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಗಿವಿಂಗ್ ಮಿ ದಿಸ್ ಬ್ಯೂಟಿಫುಲ್ ಮೂಮೆಂಟ್. ಅವಳು ಮೈ ಕೆಳಗಿಟ್ಟಾಗ ಹಾಲ್ ತುಂಬ ಮತ್ತೆ ಜೋರಾಗಿ ಚಪ್ಪಾಳೆಗಳು ಮೊಳಗಿದವು. ಅಧೀರಾ ಟ್ರೋಫಿಯನ್ನು ಎದೆಗಪ್ಪಿಕೊಂಡು ನಿಂತಳು. ಅವಳ ಕಣ್ಣುಗಳಲ್ಲಿ ಇನ್ನೂ ಭಾವುಕತೆಯ ಕಣ್ಣೀರು ಜಿನುಗುತ್ತಿತ್ತು. ಕಾರ್ಯಕ್ರಮ ಮುಗಿಸಿ ಹೊರಗೆ ಬರುತ್ತಿದ್ದ ಹಾಗೆ ಗಂಡನ ಕೈಗೆ ಟ್ರೋಫಿ ಕೊಡುತ್ತಾ, ಇದು ನಿನ್ಗೆ ಎಂದು ನಕ್ಕಳು. ಇದು ನಿನ್ನದು ಕಣೆ ಗಿಣಿಮರಿ, ಹೇಳಿದ ಕೈವಲ್ಯ. ಮಗಳು ಅಳಿಯ ಇಷ್ಟು ಖುಷಿಯಿಂದ ಇರುವುದನ್ನು ಕಂಡು ಶಾರ್ ನಿಶ್ಚಲಾರ ಮನಸ್ಸು ತುಂಬಿತು. ಸದಾ ಹೀಗೆ ಇರಲಿ ಎಂದು ಬೇಡಿಕೊಂಡರು. ಎಲ್ಲರೂ ಮನೆಗೆ ಬಂದಾಗ ಸುವರ್ಣ ಕೂಡಲೇ ಸೊಸೆಗೆ ದೃಷ್ಟಿ ತೆಗೆದರು. ಅಂದು ಶಾರ್ ನಿಶ್ಚಲ ಕೂಡ ಮಗಳ ಮನೆಯಲ್ಲೇ ಉಳಿದುಕೊಂಡಿದ್ದರು. ರೂಮಿಗೆ ಬರುತ್ತಿದ್ದ ಹಾಗೆ ಗಂಡನನ್ನ ತಬ್ಬಿ, ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್, ಇದು ನಾನು ತಗೊಂಡಿರೋ ಫಸ್ಟ್ ಟ್ರೋಫಿ ಎನ್ನುತ್ತಾ ಅದ್ಯಾಕೋ ಕಣ್ಣೀರು ತಡೆಯಲು ಆಗದೆ ಅತ್ತು ಬಿಟ್ಟಳು ಅಧೀರಾ. ತನ್ನ ಬದುಕಿನಲ್ಲಿ ಇಂತಹದ್ದೊಂದು ದಿನ ಬರುತ್ತದೆ ಎಂದು ಅವಳೆಂದೂ ಅಂದುಕೊಂಡಿರಲಿಲ್ಲ. ಗಂಡನ ಎದೆಗೆ ಒರಗಿ ಕಣ್ಣೀರಾಕಿದ್ದಳು ಅಧೀರಾ. ತಾನು ಅಷ್ಟು ಜನರ ಮುಂದೆ ಪರ್ಫಾರ್ಮ್ ಮಾಡಬಲ್ಲೆ ಎಂಬ ನಂಬಿಕೆ ಇರಲಿಲ್ಲ ಹುಡುಗಿಗೆ. ನಮ್ಮ ಮನೆಯಲ್ಲಿ ನಾನು ಗೆದ್ದಿರುವ ಒಂದೇ ಒಂದು ಟ್ರೋಫಿ ಕೂಡ ಇರಲಿಲ್ಲ ಗೊತ್ತಾ. ಅದನ್ನು ನೆನೆದಾಗಲೆಲ್ಲ ನನ್ನ ಮೇಲೆ ನನಗೆ ಅನುಮಾನ ಬರ್ತಿತ್ತು. ನನ್ನಲ್ಲಿ ಯಾವ ಟ್ಯಾಲೆಂಟ್ ಕೂಡ ಇಲ್ಲ ಅನ್ನಿಸ್ತಿತ್ತು. ಥ್ಯಾಂಕ್ ಯು ಸೋ ಮಚ್ ಕೆಪಿ, ಇದಕ್ಕೆಲ್ಲ ನೀನೇ ಕಾರಣ ಎಂದಳು ಕಣ್ಣೀರು ಹಾಕುತ್ತಾ. ಇಲ್ಲ ಕಣೆ ಗಿಣಿಮರಿ, ಕೇವಲ ಎಂಕರೇಜ್ ಮಾಡಿದ್ದಕ್ಕೆ ಮಾತ್ರವೇ ಕ್ರೆಡಿಟ್ ನನಗೆ ಸಲ್ಲಬೇಕು. ಆ ಗುರಿ, ಪ್ರಯತ್ನ, ಫಲ ಎಲ್ಲದಕ್ಕೂ ಮೂಲ ನೀನು ಮತ್ತು ನಿನ್ನ ಪ್ರತಿಭೆ. ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಅಧೀರಾ. ಮೆನಿ ಬಿಗ್ಗರ್ ಸ್ಟೇಜಸ್ ಆರ್ ವೇಟಿಂಗ್ ಫಾರ್ ಯು ಎನ್ನುತ್ತಾ ಅವಳ ಹಣೆಗೆ ಮುತ್ತಿಟ್ಟನು. ನಾನು ಫಸ್ಟ್ ಪ್ರೈಸ್ ತಗೊಂಡಿಲ್ಲ ಅಂತ ನಿನಗೇನಾದರೂ ಬೇಜಾರಾ ಎಂದು ಕೇಳಿದ್ದಳು ತಲೆ ಎತ್ತಿ. ಹೋಯ್, ವರ್ಷದಿಂದ ಈ ಕಾಂಪಿಟೇಷನ್ಗೆ ಅಂತ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡುವವರ ಶ್ರಮಕ್ಕೂ ಬೆಲೆ ಸಿಗಬೇಕು ಅಲ್ವಾ. ನೀನು ಮೊದಲ ಪ್ರಯತ್ನದಲ್ಲೇ ಸೆಕೆಂಡ್ ಪ್ಲೇಸ್ ತಗೊಂಡಿದ್ಯಾ, ಅದು ಸಾಮಾನ್ಯ ಅಲ್ಲ ಕಣೆ. ನಿನಗೆ ಯಾವುದೇ ಪ್ರೈಸ್ ಬಂದಿಲ್ಲ ಅಂದರೂ ಕೂಡ ನನಗೆ ಬೇಜಾರು ಇರಲಿಲ್ಲ. ಅಷ್ಟು ಜನರ ಮುಂದೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಯಲ್ಲ, ಅದರಲ್ಲೇ ಖುಷಿಯಾಗಿತ್ತು ಎಂದಿದ್ದ ಕೈವಲ್ಯ. ಥ್ಯಾಂಕ್ಸ್ ಎಂದು ಅವನ ಕೆನ್ನೆಗೆ ಮುತ್ತು ಕೊಟ್ಟವಳು, ಸರಿ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಎನ್ನುತ್ತಾ ಬಟ್ಟೆ ತೆಗೆದುಕೊಂಡು ಸ್ನಾನಕ್ಕೆ ಹೋದಳು. ಇತ್ತ ವೃಷಭ್ ಅಧೀರಾಳ ಡ್ಯಾನ್ಸ್ ಹಾಗೂ ವಿನ್ನಿಂಗ್ ಸ್ಪೀಚ್ ಮೊಬೈಲಲ್ಲಿ ನೋಡುತ್ತಿದ್ದನು. ಅವನಿಗೆ ತುಂಬ ಖುಷಿಯಾಗಿತ್ತು. ಅವನಿಗೆ ಊಟ ತಂದ ದಿಶಾ ಅದನ್ನು ನೋಡಿದ್ದಳು. ವೃಷಭ್, ಮೊಬೈಲ್ ಎತ್ತಿಡು, ಊಟ ಮಾಡಬೇಕೀಗ ನೀನು ಎಂದಳು. ಹೋ, ನಾನವಳನ್ನು ನೇರವಾಗಿ ನೋಡಿ ಮಾತಾಡಿದರೆ ಮಾತ್ರ ನನಗೆ ಪ್ರಾಬ್ಲಮ್ ಅಂದ್ಕೊಂಡಿದ್ದೆ, ಫೋನಲ್ಲಿ ಕೂಡ ನೋಡಬಾರ್ದಾ ಎಂದ. ಅವಳು ಮುಖ ತಿರುಗಿಸಿ, ನಾನೇನು ಹಾಗೆ ಹೇಳಲಿಲ್ಲ, ಊಟ ಆದಮೇಲೆ ಎಷ್ಟಾದರೂ ನೋಡು ಎಂದಳು. ನಾನು ಆಮೇಲೆ ಮಾಡ್ತೀನಿ, ತಗೊಂಡು ಹೋಗು ಎಂದನು. ಯಾಕೆ, ಈಗ ಊಟ ಮಾಡಿ ಮೆಡಿಸಿನ್ ತಗೋಬೇಕು. ಊಟಕ್ಕಿಂತ ನಿನಗೆ ಫೋನ್ ನೋಡೋದೇ ಹೆಚ್ಚಾಯ್ತಾ, ಸುಮ್ಮನೆ ತಿನ್ನು ಎಂದು ಸ್ವಲ್ಪ ಜೋರು ಮಾಡಿದ್ದಳು. ನಿನಗೆ ನಾನು ಫೋನ್ ನೋಡೋದು ಪ್ರಾಬ್ಲಮ್ ಅಲ್ಲ, ಅಧೀರಾ ಬಗ್ಗೆ ನೋಡ್ತಾ ಇರೋದು ಪ್ರಾಬ್ಲಮ್. ಇವತ್ತೆಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾಳೆ. ಇಂಟರ್ನ್ಯಾಷನಲ್ ನೃತ್ಯ ಸ್ಪರ್ಧೆಯಲ್ಲಿ ಸೆಕೆಂಡ್ ಪ್ಲೇಸ್ ಬಂದಿದೆ ಎನ್ನುವಾಗ, ಅದನ್ನೆಲ್ಲ ನಾನೀಗ ಕೇಳಿದ್ನ, ತಿನ್ನುವ ಹಾಗಿದ್ರೆ ತಿನ್ನು, ಇಲ್ಲಾಂದರೆ ಬಿಡು ಎಂದು ಅಲ್ಲಿಂದ ನಡೆದು ಬಿಟ್ಟಳು. ಅಧೀರಾಗೆ ಒಳ್ಳೆಯದಾಗೋದನ್ನು ಸಹಿಸೋದೇ ಇಲ್ಲ ಅನಿಸುತ್ತೆ ಇವಳು, ಯಾವತ್ತೂ ಬದಲಾಗೋದೇ ಇಲ್ಲ. ಅವಳಿಗೆ ಒಂದು ಕಂಗ್ರ್ಯಾಚುಲೇಷನ್ಸ್ ವಿಶ್ ಕೂಡ ಮಾಡೋಕ್ಕೆ ಆಗ್ತಿಲ್ಲ, ಬ್ಲಾಕ್ ಮಾಡಿಬಿಟ್ಟಿದ್ದಾಳೆ ಎಂದುಕೊಂಡು ಭಾರವಾದ ಉಸಿರು ದಬ್ಬಿದ ವೃಷಭ್. ದರ್ಶು, ನಮ್ಮ ಅದ್ದು ಡ್ಯಾನ್ಸ್ ನೋಡಿದ್ಯಾ? ಒಂದು ಸಲ ಫೋನ್ ಮಾಡಿ ಅವಳಿಗೆ ವಿಶ್ ಮಾಡೋಣ ಅನ್ನಿಸ್ತಿದೆ, ಕಾಲ್ ಮಾಡ್ಲಾ ಎಂದು ಕೇಳಿದ್ದರು ದುಷ್ಯಂತ್. ಮಾಡ್ರಿ, ಅಲ್ಲಿ ಹೋಗಿ ನೋಡೋಕ್ಕಂತೂ ಆಗಲಿಲ್ಲ, ಅಟ್ಲೀಸ್ಟ್ ಅವಳಿಗೆ ವಿಶ್ ಮಾಡಿ ಖುಷಿ ಪಡೋಣ ಎಂದರು ದರ್ಶನ. ಸರಿ ಎಂದು ಅವಳಿಗೆ ಕರೆ ಮಾಡಿದ್ದರು ದುಷ್. ಅಧೀರಾ ಆಗಷ್ಟೇ ಸ್ನಾನ ಮಾಡಿ ಬಂದು ಕೂದಲು ಒರೆಸುತ್ತಿದ್ದಳು. ಬೆಡ್ ಮೇಲಿದ್ದ ಅವಳ ಫೋನ್ ಸದ್ದು ಮಾಡಿದಾಗ ಕೈವಲ್ಯ ಅದನ್ನು ಎತ್ತಿಕೊಂಡು ನೋಡಿದ. ಯಾರು ಕೆಪಿ, ಬೆಳಗ್ಗೆಯಿಂದ ಒಂದೇ ಸಮನೆ ಕಾಲ್ ಬರ್ತಾನೇ ಇವೆ ಎಂದಳು. ನಿಮ್ಮ ತಾತ ಎಂದಾಗ ಓಡಿ ಬಂದಳು. ತಾತನ, ನನಗೆ ವಿಶ್ ಮಾಡೋಕ್ಕೆ ಕಾಲ್ ಮಾಡಿದ್ದಾರೆ, ಕೊಡು ಎನ್ನುತ್ತಾ ಸಂಭ್ರಮದಿಂದ ಕೈ ಚಾಚಿದಾಗ ಫೋನನ್ನು ಹಿಂದಕ್ಕೆ ತೆಗೆದುಕೊಂಡ ಕೈವಲ್ಯ. ನಿನ್ನ ಡ್ಯಾಡಿ ಏನು ಹೇಳಿದಾರಂತ ಗೊತ್ತಿಲ್ವಾ? ಅವರ ಫ್ಯಾಮಿಲಿಯಿಂದ ದೂರವೇ ಇರಬೇಕು ನೀನು ಎಂದನು. ಅದನ್ನು ಕೇಳಿ ನೋವಾಯಿತು ಅವಳಿಗೆ. ಅವನ ಮಾತು ಕೇಳಿ ನೋವಾಯಿತು ಅಧೀರಾಳಿಗೆ. ಪ್ಲೀಸ್ ಒಂದೇ ಒಂದು ನಿಮಿಷ ಮಾತಾಡಿ ಬಿಡ್ತೀನಿ.
ಅಜ್ಜಿ ತಾತನ ತುಂಬ ಮಿಸ್ ಮಾಡ್ಕೋತೀನಿ ನಾನು, ಕೊಡು ಕೆಪಿ ಎಂದಳು ಕಣ್ಣು ತುಂಬಿಕೊಂಡು. ನೋ, ಮಾವ ಹೇಳಿದ್ದಾರೆ, ನೀನು ಅವರಿಂದ ದೂರವೇ ಇರು. ಮನಸ್ತಾಪಗಳು ಶುರುವಾಗೋದೇ ಇಲ್ಲಿಂದ. ಅವತ್ತು ಹೀಗೆ ಅಂದಿದ್ದಕ್ಕೆ ನಾನು ವೃಷಭ್ನ ನೋಡೋಕ್ಕೆ ಕರ್ಕೊಂಡು ಹೋಗಿದ್ದು. ಆಮೇಲೆ ಏನಾಯಿತು ಅಂತ ಗೊತ್ತಲ್ವಾ? ಅವರ ಪಾಡಿಗೆ ಅವರಿರಲಿ, ನಮ್ಮ ಪಾಡಿಗೆ ನಾವಿರೋಣ ಎಂದನು. ಪ್ಲೀಸ್ ಎಂದಳು ಮತ್ತೆ. ನೋ ಎಂದು ಹೇಳಿ ಕಟ್ ಮಾಡಿಬಿಟ್ಟ. ಅವಳು ಅತ್ತು ಬಿಟ್ಟಳು. ಅವಳ ಕೈ ಹಿಡಿದು ಪಕ್ಕ ಕೂರಿಸಿಕೊಂಡವನು, ಅರ್ಥ ಮಾಡ್ಕೋ, ಅದು ನಾನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇರೋದು. ಸ್ವಲ್ಪ ದಿನ ಅಷ್ಟೆ, ಆಮೇಲೆ ನಿನಗೆ ಅಭ್ಯಾಸ ಆಗುತ್ತೆ. ನೋಡು, ನನಗೆ ನಿನ್ನ ವಿಷಯದಲ್ಲಿ ರಿಸ್ಕ್ ತಗೊಳ್ಳೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಮತ್ತೆ ಮತ್ತೆ ನಿನ್ನ ಮನಸ್ಸಿಗೆ ನೋವಾದರೆ ನಾನು ಸಹಿಸಿಕೊಳ್ಳಲ್ಲ. ಬಿಡು, ಅವರಿಗೂ ಮೊಮ್ಮಗಳು ಇದ್ದಾಳಲ್ಲ, ಅವರು ಚೆನ್ನಾಗಿರಲಿ. ನೀನು ಅವರ ವಿಷಯದಲ್ಲಿ ತಲೆ ಹಾಕಬೇಡ ಎಂದನು. ಅವಳು ಕಣ್ಣೀರು ತೊಡೆದುಕೊಂಡು ಸರಿ ಎಂದು ತಲೆ ಆಡಿಸಿದಳು. ಇದ್ದ ದುಷ್ಯಂತರಿಗೆ ಅವಳು ರಿಸೀವ್ ಮಾಡದಿದ್ದುದನ್ನು ಕಂಡು ಮನಸ್ಸಿಗೆ ನೋವಾಯಿತು. ಹಾಗಾದರೆ ಅವರು ನಿಜಕ್ಕೂ ತಮ್ಮೊಂದಿಗೆ ಸಂಬಂಧವನ್ನು ಕಡಿದುಕೊಂಡಿದ್ದಾರೆ ಎಂದು ಕಣ್ಣೀರಾದರು. ದಿಶಾ ಊಟದ ತಟ್ಟೆ ಇಟ್ಟು ಹೊರಟು ಹೋಗಿದ್ದಳು ಕೋಪದಲ್ಲಿ. ಆದರೆ ವೃಷಭ್ನಿಗೆ ಭುಜವನ್ನು ಮೂವ್ ಮಾಡಲು ಆಗೋದಿಲ್ಲ, ಊಟ ಮಾಡಲು ಆಗೋದಿಲ್ಲ. ಅವನಿಗೆ ಹಸಿವಾಗುತ್ತಿದೆ. ಅಮ್ಮ ಅಮ್ಮ ಎನ್ನುತ್ತಾ ಕೂಗಿದ. ಊರ್ಮಿಳಾ ಒಳ ಬಂದರು. ಅಯ್ಯೋ, ಯಾಕೋ ಊಟ ಮಾಡಿಲ್ಲ? ದಿಶಾ ನಿನಗೆ ಊಟ ಕೊಡ್ತೀನಿ ಅಂತ ತಗೊಂಡು ಬಂದ್ಲಲ್ಲ ಎಂದರು. ನಾನು ಮೊದಲೇ ಹೇಳಿದಮ್ಮ, ನಮ್ಮ ನಡುವೆ ಏನೂ ಸೆಟ್ ಆಗಲ್ಲ ಅಂತ. ನೀವೇ ನನ್ನ ಮಾತು ಕೇಳಲಿಲ್ಲ. ಆಗಲೇ ನಾನು ಅಧೀರ ಡ್ಯಾನ್ಸ್ ವಿಡಿಯೋ ನೋಡ್ತಾ ಇದ್ದೆ, ಅದಕ್ಕೆ ಕೋಪ ಮಾಡಿಕೊಂಡು ಹೋದ್ಲು. ತಟ್ಟೆಯನ್ನು ಹಾಗೆ ಇಟ್ಟು ಹೋಗಿದ್ದಾಳೆ. ನನಗೆ ಊಟ ಮಾಡೋಕ್ಕೆ ಆಗಲ್ಲ ಅನ್ನೋ ಗಮನವೂ ಇಲ್ಲ ಅವಳಿಗೆ ಎಂದನು. ಹೋಗಲಿ ಬಿಡೋ, ಅವಳಿಗೆ ಗೊತ್ತಾಗಲಿಲ್ಲ ಅನಿಸುತ್ತೆ, ನಾನೇ ತಿನ್ನಿಸುತ್ತೇನೆ ಎನ್ನುತ್ತಾ ಕಲಸಿ ಅವನಿಗೆ ತಿನ್ನಿಸಿದರು. ಮತ್ತೆ ನೀನು ಯಾಕೆ ಅವಳ ಮುಂದೆ ಅಧೀರ ವಿಡಿಯೋ ನೋಡ್ತಾ ಇದ್ದೆ? ಅವಳಿಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ದ ಮೇಲೆ ಸುಮ್ಮನೆ ಇರಬೇಕಿತ್ತು. ನೀವು ಹೀಗೆ ಹೇಳಿನೇ ಅಮ್ಮ ಅವಳು ಅಷ್ಟು ಹೆಚ್ಕೊಂಡಿರೋದು. ಅವಳಿಗೆ ಅವಳ ತಪ್ಪಿನ ಅರಿವೇ ಆಗ್ತಿಲ್ಲ. ನಾವೇ ಅವಳಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗಿದೆ ಹೊರತು ಅವಳದ್ದು ತಪ್ಪು ಅನಿಸಿದಾಗ ತಪ್ಪು ಅಂತ ಹೇಳುವ ಹಾಗಿಲ್ಲ ಎಂದ ಬೇಸರದಲ್ಲಿ. ಹೋಗಲಿ ಬಿಡೋ, ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಎನ್ನುವಾಗಲೇ ರೂಮಿಗೆ ಬಂದಿದ್ದಳು ದಿಶಾ. ಊರ್ಮಿಳಾ ಮಗನಿಗೆ ತಿನ್ನಿಸೋದನ್ನು ಕಂಡು ಅವಳಿಗೆ ಕಸಿವಿಸಿಯಾಯಿತು. ನಾನಾಗಲೇ ಅವನಿಗೆ ಊಟ ಮಾಡಿಸದೆ ಹೋಗ್ಬಿಟ್ಟೆ ಅಂತ ಬೇಸರಗೊಂಡಳು. ರಾತ್ರಿ ಮಲಗುವಾಗ ಕೆಳಗೆ ಚಾಪೆ ಹಾಸಿಕೊಳ್ಳುತ್ತಿದ್ದಳು ದಿಶಾ. ಹೋಯ್, ಏನು ಮಾಡ್ತಾ ಇದೆಯಾ? ಬಾ ಮೇಲೆ ಮಲಗು ಎಂದ ವೃಷಭ್. ಬೇಡ, ನಾನು ನಿದ್ದೆಗಣ್ಣಲ್ಲಿ ನಿಂಗೆ ತಾಕಿಸಿ ಬಿಟ್ರೆ ಯಾಕೆ ಸುಮ್ಮನೆ ಇಲ್ಲೇ ಮಲಗ್ತೇನೆ ಎಂದಳು. ನಿನಗೆ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವಾ? ನನಗೆ ಕೋಪ ಭರಿಸ್ಬೇಡ ದಿಶಾ, ಸುಮ್ಮನೆ ಬಂದು ಮಲಗು ಎಂದು ತುಸು ದನಿ ಏರಿಸಿ ಹೇಳಿದ. ಅಯ್ಯೋ, ಹೇಳ್ತಾ ಇದ್ದೀನಿ ಅಲ್ವಾ, ನನಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಎಂದಳು. ಈಗೇನು ಬರ್ತೀಯಾ ಅಥವಾ ನಾನೇ ಎದ್ದು ಬರಲಾ ಎಂದಾಗ ತಲೆ ಚಚ್ಚಿಕೊಂಡ ಹುಡುಗಿ, ಆಯಿತು ಆಯಿತು, ನೀನೇನು ಹೇಳೋದು ಬೇಡ, ನಾನೇ ಬರುತ್ತೇನೆ ಎಂದು ತಾನೇ ಎದ್ದು ಬಂದು ಅವನ ಪಕ್ಕ ಮೆಲ್ಲಗೆ ಮಲಗಿದಳು. ಮಧ್ಯೆ ಪಿಲ್ಲೋ ಇಡ್ತೀನಿ, ಏನೂ ಆಗಲ್ಲ ಎಂದ. ಅವಳು ಸರಿ ಎಂದಳು. ಅವಳಿಗೂ ಸುಸ್ತಾಗಿತ್ತು, ಹಾಗಾಗಿ ಬೇಗನೆ ನಿದ್ದೆ ಬಂದು ಬಿಟ್ಟಿತು. ಅವನು ಅವಳನ್ನೇ ನೋಡುತ್ತಿದ್ದ. ಎಂದಿಗಿಂತ ಸುಂದರವಾಗಿ ಕಾಣಿಸುತ್ತಿದ್ದಳು ದಿಶಾ. ಫ್ಯಾನಿನ ಗಾಳಿಗೆ ಅವಳ ಕೂದಲು ಮುಖದ ಮೇಲೆ ಹಾರಾಡುತ್ತಿದ್ದವು. ತನ್ನ ಎಡಗೈಯಿಂದ ಮೆಲ್ಲಗೆ ಅವಳ ಹೊಟ್ಟೆಯ ಮೇಲೆ ಕೈಯಿರಿಸಿದ. ಯಾಕೋ ಅವನ ಮೈಮನ ಪುಳಕಗೊಂಡಿತು. ನಿನಗೋಸ್ಕರ ಕಾಯ್ತಾ ಇದ್ದೀನಿ ಪಾಪು, ಬೇಗ ಬಾ ಎಂದ. ಅವನು ಹುಷಾರಾಗುವವರೆಗೂ ಅಲ್ಲೇ ಇರೋಣವೆಂದು ಅವನನ್ನು ನೋಡಿಕೊಂಡಿದ್ದಳು ದಿಶಾ. ಅವನು ಸ್ವಲ್ಪ ಬೇಗನೆ ಹುಷಾರಾಗಿದ್ದ. ಈಗ ಕೈಗಳನ್ನು ಹೆಚ್ಚು ಮೂವ್ ಮಾಡಲು ಆಗದಿದ್ರೂ ಸಹ ಸ್ವಲ್ಪ ಕೈ ಆಡಿಸ್ತಿದ್ದ. ಹಾಗೆ ಮೊದಲಿನಂತೆ ನಡೆದಾಡುತ್ತಿದ್ದ. ಅವಳಿಗೆ ತುಂಬ ಹಸಿವಾಗುತ್ತಿತ್ತು. ಹಾಗಾಗಿ ಬೆಳಿಗ್ಗೆ ಬೇಗನೆ ತಿಂಡಿ ಮಾಡಿಡುತ್ತಿದ್ದರು ಊರ್ಮಿಳಾ. ಹಾಗೆ ತಿಂಡಿ ತಿಂದ ಬಳಿಕ ಅವಳಿಗೆ ಕೇಸರಿ ಬೆರೆಸಿ ಹಾಲು ಕೊಡುತ್ತಿದ್ದರು. ಮಧ್ಯಾಹ್ನಕ್ಕೂ ಅವಳಿಗೆ ಏನಿಷ್ಟವೋ ಅದನ್ನೇ ಅಡುಗೆ ಮಾಡುತ್ತಿದ್ದರು. ಅಂದು ಮಧ್ಯರಾತ್ರಿ ದಿಶಾಳಿಗೆ ಎಚ್ಚರವಾಗಿತ್ತು. ಎದ್ದ ತಕ್ಷಣವೇ ಮತ್ತೆ ಹೊಟ್ಟೆ ಹಸಿವು. ಛೇ, ನನಗೆ ಯಾಕೆ ಇಷ್ಟು ಹಸಿವಾಗ್ತಾ ಇದೆ? 3 ಜನ ತಿನ್ನೋದನ್ನು ನಾನೊಬ್ಬಳೇ ತಿಂತಾ ಇದ್ದೀನಿ. ಅದೆಷ್ಟು ದಪ್ಪ ಆಗುತ್ತೇನೋ ಎಂದುಕೊಳ್ಳುತ್ತಾ ಎದ್ದು ಅಡುಗೆ ಮನೆಗೆ ಬಂದು ನೋಡಿದಳು. ರಾತ್ರಿಯ ಸ್ವಲ್ಪ ಅನ್ನ ಸಾಂಬಾರ್ ಉಳಿದಿತ್ತು. ಆದರೆ ಅವಳ ನಾಲಿಗೆ ರುಚಿಯಾಗಿ ಬೇರೇನನ್ನೋ ಬಯಸುತ್ತಿತ್ತು. ಮತ್ತೆ ರೂಮಿಗೆ ಬಂದವಳು, ವೃಷಭ್ ವೃಷಭ್ ಎನ್ನುತ್ತಾ ಅವನನ್ನು ಎಬ್ಬಿಸಿದ್ದಳು. ಅವನು ಆಕಳಿಸುತ್ತಾ, ಏನೇ ಇಷ್ಟೊತ್ತಲ್ಲಿ ಎಂದಿದ್ದ. ಅದು ನನಗೆ ಹಸಿವಾಗ್ತಾ ಇದೆ ಎಂದಳು. ಹಸಿವಾದರೆ ಅಡುಗೆ ಮನೆಯಲ್ಲಿ ಹೋಗು, ಊಟ ಮಾಡು ಎಂದನು ಕಣ್ಣು ಮುಚ್ಚಿಯೇ. ನನಗೆ ಅನ್ನ ಸಾಂಬಾರು ಬೇಡ, ಬೇರೆ ಏನಾದರೂ ಬೇಕು ಎಂದಳು. ಹೇ, ಇಷ್ಟೊತ್ತಲ್ಲಿ ಏನೇ ನಿಂದು? ಈಗ ನಾನು ಎಲ್ಲಿಂದ ಆರ್ಡರ್ ಮಾಡೋಕ್ಕೆ ಆಗುತ್ತೆ? ಸುಮ್ಮನೆ ಬಂದು ಮಲಗು, ನಾಳೆ ಅದೇನು ಬೇಕೋ ಅಮ್ಮನ ಹತ್ರ ಮಾಡಿಸ್ಕೊ ಎಂದನು ಮಗ್ಗಲು ಬದಲಿಸಿ ಮಲಗುತ್ತಾ. ಇಲ್ಲ, ನನಗೆ ಈಗಲೇ ತಿನ್ನಬೇಕು ಅನ್ನಿಸ್ತಿದೆ, ಪ್ಲೀಸ್ ಬಂದು ಮಾಡಿಕೊಡು ಎಂದಾಗ ತಟ್ಟನೆ ಕಣ್ಣು ತೆರೆದವನು, ಏನು, ನಾನು ಮಾಡಿಕೊಡ್ಬೇಕಾ ಎಂದನು.
ಹ್ಞೂ, ಯಾಕೆ? ನನಗೆ ಪಕೋಡ ತಿನ್ನಬೇಕು ಅನ್ನಿಸ್ತಿದೆ. ನಿನಗೆ ಪಕೋಡ ಮಾಡೋಕ್ಕೆ ಬರಲ್ವಾ ಎಂದಳು. ಬರುತ್ತೆ, ಆದರೆ ಇಷ್ಟೊತ್ತಲ್ಲಿ ಯಾರೇ ಪಕೋಡ ಮಾಡ್ತಾರೆ? ಸುಮ್ಮನೆ ನನ್ನ ನಿದ್ದೆ ಹಾಳು ಮಾಡ್ತಾ ಇದೆಯಾ ಎಂದ. ಅವನ ಮಾತಿಗೆ ಮುಖ ಊದಿಸಿಕೊಂಡ ದಿಶಾ ಸುಮ್ಮನೆ ಮಲಗಿದಳು. ಆದರೆ ಅವನಿಗೆ ನಿದ್ದೆ ಬರಲಿಲ್ಲ. ಎದ್ದು ಕುಳಿತವನು, ಸರಿ ಎದ್ದು ನಡಿ, ಈ ಹೊತ್ತಲ್ಲಿ ತಿಗಣೆ ಹಾಗೆ ಕಾಟ ಕೊಡ್ತಾ ಇದೆಯಾ ಎಂದನು ವೃಷಭ್. ಅದನ್ನು ಕೇಳಿ ಖುಷಿಯಿಂದ ಮೇಲೆದ್ದಳು ದಿಶಾ. ಹೌದಾ, ಹಾಗಾದರೆ ನನಗೆ ಪಕೋಡ ಮಾಡಿಕೊಡ್ತೀಯಾ? ನನಗೆ ಈರುಳ್ಳಿ ಪಕೋಡ ಬೇಕು ಎಂದಳು ಕಣ್ಣ ಅಳಿಸಿ. ಆಯಿತು ನಡಿ ಎಂದು ಎದ್ದು ನಡೆದಾಗ ಅವನ ಹಿಂದೆ ಓಡಿದಳು ದಿಶಾ. ದೆವ್ವಗಳು ಓಡಾಡುವ ಹೊತ್ತಲ್ಲಿ ಅದೇನೇನು ತಿನ್ನಬೇಕು ಅನಿಸುತ್ತೋ ಇವಳಿಗೆ ಎಂದು ಗೊಣಗಿಕೊಳ್ಳುತ್ತಾ ಅಡುಗೆ ಮನೆಗೆ ಬಂದವನು ಬೇಕಾದ ಸಾಮಗ್ರಿಗಳನ್ನು ಎತ್ತಿಕೊಂಡ. ನಾನೇನಾದರೂ ಹೆಲ್ಪ್ ಮಾಡಲಾ ಕೇಳಿದಳು ದಿಶಾ. ಬೇಡ, ನಾನೇನಾದರೂ ಮಾಡುವಾಗ ಯಾರಾದರೂ ಡಿಸ್ಟರ್ಬ್ ಮಾಡಿದರೆ ಇಷ್ಟ ಆಗಲ್ಲ. ಸುಮ್ಮನೆ ನಿಂತ್ಕೊ, ನಾನೇ ಮಾಡ್ತೀನಿ ಎಂದನು ಈರುಳ್ಳಿಯನ್ನು ಕಟ್ ಮಾಡುತ್ತಾ. ಅವನನ್ನೇ ನೋಡುತ್ತಾ, ನಾನು ಬೆಳ್ಳುಳ್ಳಿ ಕಟ್ ಮಾಡಿ ಕೊಡ್ಲಾ ಎಂದಳು. ಒಂದು ಸಲ ಹೇಳಿದರೆ ಅರ್ಥ ಆಗಲ್ವಾ, ಸುಮ್ಮನೆ ಇರು ಎಂದನು. ಅವಳು ಮೂತಿ ತಿರುವಿ, ಬೇಗ ಬೇಗ ಆಗಲಿ ಅಂತ ಕೇಳಿದೆ ಎಂದಳು. ಆಗುತ್ತೆ, ನೀನು ಹೀಗೆ ಪದೇ ಪದೇ ನನ್ನನ್ನು ಕೆಣಕ್ತಿದ್ರೆ ಲೇಟ್ ಆಗುತ್ತೆ ಎಂದನು ವೃಷಭ್. ಅವಳು ಅಲ್ಲಿಯೇ ನಿಂತು ಅವನನ್ನೇ ನೋಡುತ್ತಿದ್ದಳು. ಅವನನ್ನು ನೋಡುತ್ತಿದ್ರೆ ಮುದ್ದು ಮಾಡಬೇಕು ಎನ್ನಿಸ್ತಿತ್ತು. ಹೊರಗೆ ತನ್ನ ಮೇಲೆ ಎಷ್ಟೇ ರೇಗಾಡಿದ್ರೂ ಅವನಿಗೆ ಪ್ರೀತಿ ಇದೆ ಅಂತ ಗೊತ್ತು ಹುಡುಗಿಗೆ. ಎಲ್ಲ ಪದಾರ್ಥವನ್ನು ಈರುಳ್ಳಿಯ ಜೊತೆ ಕಲಸಿ ನೀರು ಬೆರೆಸಿ ಸ್ವಲ್ಪ ಎಣ್ಣೆ ಹಾಕಿ ಪಕೋಡ ಮಾಡತೊಡಗಿದ ವೃಷಭ್. ಅಲ್ಲ, ಇಷ್ಟು ಚೆನ್ನಾಗಿ ಮಾಡ್ತೀಯಾ? ಮತ್ತ್ಯಾಕೆ ಇಷ್ಟು ದಿನ ನೀನು ನನಗೆ ಏನೂ ಮಾಡಿಕೊಟ್ಟಿಲ್ಲ ಎಂದಳು. ಹಾಸಿಗೆ ಹತ್ರನೇ ಸ್ಟವ್ ತಂದು ಇಡಬೇಕಿತ್ತು, ಆಗ ಮಾಡಿಕೊಡ್ತಿದ್ದೆ ಎಂದು ರೇಗಿದಾಗ, ಅಂದರೆ ಇಷ್ಟು ದಿನ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ, ಆದರೆ ಇನ್ಮೇಲೆ ಆಗುತ್ತಲ್ಲ ಎಂದಳು. ಅವನು ಗಾಬರಿಯಿಂದ ಅವಳತ್ತ ನೋಡಿ, ಲೇ, ಈ ರೀತಿ ದಿನ ರಾತ್ರಿ ಎಬ್ಬಿಸಿ ನನ್ನಿಂದ ಅದು ಇದು ಮಾಡಿಸಿಕೊಳ್ಳುವ ಪ್ಲ್ಯಾನ್ ಮಾಡಬೇಡ. ನನಗೆ ನಿದ್ರೆ ತುಂಬ ಇಂಪಾರ್ಟೆಂಟ್ ಎಂದನು. ನಿದ್ರೆ ಅಷ್ಟು ಇಂಪಾರ್ಟೆಂಟ್ ಆಗಿದ್ರೆ ಇವತ್ತು ಎದ್ದು ಪಕೋಡ ಮಾಡ್ತಾ ಇರಲಿಲ್ಲ ನೀನು ಎಂದು ನಸು ನಕ್ಕಳು ದಿಶಾ. ಅವನು ಬೇರೇನೂ ಹೇಳದೆ ಕರಿದ ಪಕೋಡವನ್ನು ಒಂದು ತಟ್ಟೆಗೆ ಹಾಕಿ ಅವಳಿಗೆ ಕೊಟ್ಟ. ಥ್ಯಾಂಕ್ ಯು ಎಂದಳು. ಬಿಸಿ ಇದೆ, ಜೋಪಾನ ಎಂದನು. ಅವಳು ಬಾಯಲ್ಲಿ ಊದುತ್ತಾ ಪಕೋಡವನ್ನು ತಿಂದು ನೋಡಿದಳು. ನಿಜಕ್ಕೂ ತುಂಬ ರುಚಿಯಾಗಿ ಮಾಡಿದ್ದ. ಬೇಗ ಬೇಗ ತಿನ್ನತೊಡಗಿದಳು ಹುಡುಗಿ. ಮೆಲ್ಲಗೆ ತಿನ್ನು, ಪಕೋಡ ಹಾರಿ ಹೋಗಲ್ಲ ಎಂದನು. ನೀನು ತಿಂತ್ಯಾ ಎಂದಾಗ ಬೇಡ ಎಂದ. ಅವಳು ಗ್ಯಾಪ್ ಕೊಡದಂತೆ ಒಂದರ ಮೇಲೊಂದು ತಿನ್ನತೊಡಗಿದಳು. ಮುಂಗುರುಳು ಪದೇ ಪದೇ ಅಡ್ಡ ಬರುತ್ತಿತ್ತು. ಮೆಲ್ಲಗೆ ಅದನ್ನು ಸರಿಸಿದನು ವೃಷಭ್. ಪೂರ್ತಿ ಪಕೋಡ ತಿಂದು ಖಾಲಿ ಮಾಡಿದಳು ದಿಶಾ. ಟಿಶ್ಯೂ ತೆಗೆದು ಅವಳ ಬಾಯಿ ಒರೆಸಿದವನು, ಇನ್ಮೇಲೆ ಎಣ್ಣೆ ಪದಾರ್ಥ ಜಾಸ್ತಿ ತಿನ್ನಬೇಡ, ಇದೇ ಲಾಸ್ಟ್ ಎಂದಿದ್ದ. ಗಂಡನ ಕಾಳಜಿಗೆ ಅವಳ ಮನಸ್ಸು ಅರಳಿತು. ನನಗೆ ಯಾಕೋ ಇತ್ತೀಚೆಗೆ ತುಂಬ ಹಸಿವಾಗುತ್ತೆ, ಏನೇನೋ ತಿನ್ನಬೇಕು ಅನಿಸುತ್ತೆ, ಬೋಂಡಾ ಬಜ್ಜಿ ಸಮೋಸ ಸ್ವೀಟ್ಸ್ ಎಲ್ಲ ತಿನ್ನಬೇಕು ಅನಿಸುತ್ತೆ. ಅವಳು ಹೇಳುವಾಗ ಅವನಿಗೆ ನಗು ಬಂದಿತ್ತು. ಹೌದಾ, ಅಂದರೆ ಬಕಾಸುರಿ ಆಗಿದೆಯಾನು ಎಂದನು. ಹೇ, ನಾನ್ಯಾಕೆ ಬಕಾಸುರಿ ಆಗಲಿ? ಈಗ ನನ್ನ ಹೊಟ್ಟೆಯಲ್ಲಿ ಮಗು ಇದೆಯಲ್ಲ, ನನಗೆ ಮತ್ತು ನನ್ನ ಮಗುಗೆ ಇಬ್ಬರಿಗೂ ಊಟ ಬೇಕು, ಅದಕ್ಕೆ ಅಷ್ಟು ತಿನ್ನೋದು ಎಂದಳು ದಿಶಾ ಮೂತಿ ಮುರಿದು. ಬರೀ ನೆಪಗಳು. ನನ್ನ ಮಗುವಿನ ಅಷ್ಟು ತಿನ್ನುತ್ತಾ? ಪಕೋಡ ಬೇಕು, ಸ್ವೀಟ್ಸ್ ಬೇಕು ಅಂತ ಕೇಳುತ್ತಾ? ಎಲ್ಲ ನೀನೇ ತಿನ್ನೋದು ಎಂದನು. ಅವಳು ತಲೆ ಚಚ್ಚಿಕೊಂಡು, ಹೌದು, ಅದಕ್ಕೆ ಬಾಯಿ ಇದೆ, ಸೊ ನಿನ್ನ ಹತ್ರ ಬಂದು ಕೇಳುತ್ತೆ ಪಕೋಡ ಬೇಕು, ಸ್ವೀಟ್ ಬೇಕು ಅಂತ. ಏನು ಅರ್ಥವೇ ಮಾಡಿಕೊಳ್ಳಲ್ಲ ನೀನು ಎಂದಾಗ ತಲೆ ಒದರಿಕೊಂಡವ, ಆಯಿತು, ತಿಂದಾಯ್ತಲ್ಲ, ನಡಿ, ಲೇಟಾಗಿದೆ, ಮಲಗಬೇಕು ಎಂದನು. ಅವಳು ತಲೆಯಾಡಿಸಿ ಅವನ ಜೊತೆ ಮಲಗಲು ಹೋದಳು. ಮಲಗುವಾಗ, ಮತ್ತೆ ನಾಳೆ ನಾನು ಬರ್ತೀನಿ, ಚೆಕಪ್ಗೆ ಹೋಗೋಣ ಎಂದನು ವೃಷಭ್. ಡ್ರೈವ್ ಮಾಡೋಕ್ಕೆ ಆಗುತ್ತಾ ಕೇಳಿದಳು. ಜಾಸ್ತಿ ಹೊತ್ತು ಕೈ ಒಂದೇ ಕಡೆ ಹಿಡಿಯೋಕ್ಕೆ ಆಗಲ್ಲ, ನೀನೇ ಡ್ರೈವ್ ಮಾಡು ಎಂದನು. ಆಯಿತು ಎಂದು ಖುಷಿಯಲ್ಲಿ ಅವನತ್ತ ಮಗ್ಗಲು ಮಾಡಿ ಮಲಗಿದಳು ದಿಶಾ. ಮರುದಿನ ಇಬ್ಬರು ಆಸ್ಪತ್ರೆಗೆ ರೆಡಿಯಾಗಿ ನಿಂತಿದ್ದರು. ವೃಷಭ್, ಹುಷಾರು ಕಣೋ, ಅವಳೇ ಡ್ರೈವ್ ಮಾಡ್ತಾಳಂತಿದ್ಯಾ, ಹುಷಾರಾಗಿ ಹೋಗಿ ಎಂದರು ಊರ್ಮಿಳಾ. ಅಮ್ಮ, ನಿನ್ನ ಸೊಸೆ ಡ್ರೈವಿಂಗಲ್ಲೇ ಎಕ್ಸ್ಪರ್ಟ್. ನನಗಾದರೂ ಕಾರ್ ತಗೊಳ್ಳೋವರೆಗೂ ಡ್ರೈವಿಂಗಲ್ಲಿ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಆದರೆ ಇವಳು ಕಾಲೇಜಿಗೆ ಹೋಗುವಾಗಲೇ ಕಾರ್ ಕಲಿತಿದ್ದಾಳಲ್ವಾ ಎಂದ ದಿಶಾ ಕಡೆ ತಿರುಗಿ. ಹೌದು ಅತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಚೆನ್ನಾಗೇ ಕಾರು ಓಡಿಸುತ್ತೇನೆ ಎಂದಳು. ಅವರು ತಲೆ ಆಡಿಸಿದರು. ಇಬ್ಬರು ಸರಿ ಎಂದು ಅಲ್ಲಿಂದ ಹೊರಟರು. ದಿಶಾ ತಾನೇ ಡ್ರೈವ್ ಮಾಡಿದ್ದಳು. ಇಬ್ಬರು ಆಸ್ಪತ್ರೆ ತಲುಪಿದ್ದರು. ದಿಶಾಳ ಕೈ ಹಿಡಿದು ವೃಷಭ್ ಹೊರಗೆ ಕುಳಿತಿದ್ದ. ಅವರು ತಮ್ಮ ಸರದಿಗಾಗಿ ಕಾಯುತ್ತಿದ್ದರು. ಅವಳ ಬೆರಳುಗಳು ಸ್ವಲ್ಪ ನಡುಗುತ್ತಿದ್ದವು. ಸ್ವಲ್ಪ ಹೊತ್ತಿನ ನಂತರ ನರ್ಸ್ ಬಂದು, ದಿಶಾ, ಡಾಕ್ಟರ್ ನಿಮ್ಮನ್ನು ಕರೀತಿದ್ದಾರೆ ಎಂದು ಹೇಳುತ್ತಿದ್ದಂತೆ ಇಬ್ಬರು ಒಳಗೆ ಹೋದರು. ಡಾಕ್ಟರ್ ಫೈಲ್ ನೋಡುತ್ತಾ ನಸು ನಕ್ಕು ಇಬ್ಬರಿಗೂ ಕೂರುವಂತೆ ಹೇಳಿದರು. ಹೇಗಿದ್ದೀರಾ ದಿಶಾ?
ಇವರು ನಿಮ್ಮ ಹಸ್ಬೆಂಡಾ ಕೇಳಿದರು. ಹೌದು ಡಾಕ್ಟರ್ ಎಂದಳು. ಓಕೆ, ವಾಂತಿ ಸುಸ್ತು ಇನ್ನೂ ಇದೆಯಾ? ಸ್ವಲ್ಪ ಇದೆ ಡಾಕ್ಟರ್, ಆದರೆ ಈಗ ಪರವಾಗಿಲ್ಲ ಎಂದಳು. ಡಾಕ್ಟರ್ ಅವಳನ್ನು ಪರೀಕ್ಷಾ ಬೆಡ್ ಮೇಲೆ ಮಲಗಲು ಹೇಳಿದರು. ಮೊದಲಿಗೆ ಬ್ಲಡ್ ಪ್ರೆಷರ್ ಚೆಕ್ ಮಾಡಿದ್ರು. ನಂತರ ಹೊಟ್ಟೆಯನ್ನು ನಿಧಾನವಾಗಿ ಸ್ಪರ್ಶಿಸಿ ಪರಿಶೀಲಿಸಿದ್ರು. ಎಲ್ಲವೂ ಸರಿಯಾಗಿಯೇ ಇದೆ, ಈಗೊಂದು ಸ್ಕ್ಯಾನ್ ಮಾಡೋಣ, ಬೇಬಿ ಡೆವಲಪ್ಮೆಂಟ್ ಚೆಕ್ ಮಾಡ್ಬೋದು. ಆ ಮಾತು ಕೇಳಿದ ಕ್ಷಣ ದಿಶಾಳ ಹೃದಯ ಜೋರಾಗಿ ಹೊಡೆದುಕೊಂಡು, ಕಳೆದ ಬಾರಿ ಬಂದಿದ್ದಾಗ ಸ್ಕ್ಯಾನಿಂಗ್ ಮಾಡಿಸಿರಲಿಲ್ಲ. ವೃಷಭ್ನ ಕಣ್ಣುಗಳಲ್ಲಿ ಕುತೂಹಲ ಹೊಳೆಯಿತು. ಅವರು ಸ್ಕ್ಯಾನಿಂಗ್ ರೂಮ್ಗೆ ಕರೆದೊಯ್ದರು. ದಿಶಾ ಬೆಡ್ ಮೇಲೆ ಮಲಗಿದಳು. ಡಾಕ್ಟರ್ ಅವಳ ಹೊಟ್ಟೆಯ ಮೇಲೆ ತಂಪಾದ ಜೆಲ್ ಹಚ್ಚಿ ಸ್ಕ್ಯಾನ್ ಪ್ರೋಬನ್ನು ನಿಧಾನವಾಗಿ ಓಡಿಸಿದ್ರು. ಯಂತ್ರದ ಪರದೆಯಲ್ಲಿ ಕಪ್ಪು ಬಿಳಿ ಚಿತ್ರಗಳು ನಿಧಾನವಾಗಿ ಕಾಣಲು ಶುರುವಾಯಿತು. ವೃಷಭ್ ಮೊದಲಿಗೆ ಅರ್ಥವಾಗದೆ ನೋಡ್ತಿದ್ದ. ಆದರೆ ಡಾಕ್ಟರ್ ಪರದೆಯನ್ನು ತೋರಿಸಿ ಹೇಳಿದ್ರು, ಇದನ್ನು ನೋಡಿ, ಇಲ್ಲಿ ನಿಮ್ಮ ಬೇಬಿ. ಆ ಚಿಕ್ಕ ಬಿಂದು ಪರದೆಯಲ್ಲಿ ಮಿನುಗುತ್ತಿದ್ದಂತೆ ವೃಷಭ್ನ ಕಣ್ಣುಗಳು ದೊಡ್ಡದಾದವು. ಅವನಿಗೆ ಒಂದು ಕ್ಷಣ ಮಾತೇ ಬಾರದಂತಾಯಿತು. ಆ ಚಿಕ್ಕ ಬಿಂದು ಪರದೆಯಲ್ಲಿ ಮಿನುಗಿದಾಗ ವೃಷಭ್ನ ಕಣ್ಣುಗಳು ದೊಡ್ಡದಾದವು. ಇದು ನಮ್ಮ ಮಗುವ ಎಂದು ನಡುಗುವ ಧ್ವನಿಯಲ್ಲಿ. ಡಾಕ್ಟರ್ ನಗುತ್ತಾ ಹೌದೆಂದು ತಲೆಯಾಡಿಸಿ, ಹೌದು, ನಿಮ್ಮ ಬೇಬಿ ಎಂದರು. ಆ ಕ್ಷಣ ವೃಷಭ್ನ ಕಣ್ಣುಗಳು ತೇವಗೊಂಡವು. ತನ್ನ ಜೀವನದಲ್ಲಿ ಎಷ್ಟೋ ಸಂತೋಷಗಳನ್ನು ಕಂಡಿದ್ದರೂ ಆ ಚಿಕ್ಕ ಬಿಂದು ಅವನಿಗೆ ಇಂತಹದ್ದೊಂದು ಬೆಲೆ ಕಟ್ಟಲಾಗದ ಭಾವನೆ ನೀಡುತ್ತದೆ ಎಂದು ಅವನಂದುಕೊಂಡಿರಲಿಲ್ಲ. ಅವನು ದಿಶಾಳ ಕೈ ಹಿಡಿದುಕೊಂಡ. ದಿಶಾ, ನಮ್ಮ ಮಗು ಎಂದವನ ಖುಷಿ ಅವನ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ದಿಶಾಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಆದರೆ ಅದು ದುಃಖದ ಕಣ್ಣೀರಲ್ಲ, ಅದು ಪರಿಪೂರ್ಣ ಸಂತೋಷದ ಕಣ್ಣೀರು. ಸ್ಕ್ಯಾನಿಂಗ್ ಯಂತ್ರದಿಂದ ಸಣ್ಣ ಧ್ವನಿ ಕೇಳಿಸಿತು. ಇದು ಬೇಬಿ ಹಾರ್ಟ್ ಬೀಟ್ ಎಂದರು ಡಾಕ್ಟರ್. ಆ ಟಿಕ್ 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 ಧ್ವನಿ ಕೇಳುತ್ತಿದ್ದಂತೆ ವೃಷಭ್ನ ಹೃದಯ ಕ್ಷಣ ಸಂತೋಷದಲ್ಲಿ ಕಂಪಿಸಿತು. ಅವನು ನಿಶ್ಶಬ್ದವಾಗಿ ಪರದೆ ನೋಡ್ತಿದ್ದ. ಕಣ್ಣಲ್ಲಿ ತೇವ, ತುಟಿಗಳಲ್ಲಿ ನಗು. ನನ್ನ ಮಗುವಿನ ಹೃದಯ ಬಡಿತ ಉಸುರಿತು ಅವನ ಮನ. ಸ್ಕ್ಯಾನ್ ಮುಗಿದ ಮೇಲೆ ದಿಶಾ ಎದ್ದು ಕುಳಿತಳು. ವೃಷಭ್ ಮೆಲ್ಲಗೆ ಅವಳ ಕೈ ಹಿಡಿದುಕೊಂಡನು. ಇಬ್ಬರೂ ಪರಸ್ಪರ ನೋಡಿಕೊಂಡರು. ಆ ನೋಟದಲ್ಲಿ ಸಾವಿರ ಮಾತುಗಳಿದ್ದವು. ಬೇಬಿ ಡೆವಲಪ್ಮೆಂಟ್ ಚೆನ್ನಾಗಿದೆ, ಹುಷಾರಾಗಿರಬೇಕು, ಸಮಯಕ್ಕೆ ಸರಿಯಾಗಿ ಮಾತ್ರೆಗಳು ತೆಗೆದುಕೊಳ್ಳಿ, ಮುಂದಿನ ತಿಂಗಳು ಮತ್ತೆ ಚೆಕಪ್ಗೆ ಬನ್ನಿ ಎಂದರು ಡಾಕ್ಟರ್ ಅವರಿಗೆ ರಿಪೋರ್ಟ್ ಕೊಟ್ಟು. ಆಸ್ಪತ್ರೆಯಿಂದ ಹೊರಬರುತ್ತಿದ್ದಾಗ ವೃಷಭ್ನ ಮುಖದಲ್ಲಿ ಅಪಾರ ಸಂತೋಷ ಹೊಳೆಯುತ್ತಿತ್ತು. ಅವನು ಕಾರಿನ ಬಳಿ ನಿಂತು ದಿಶಾಳ ಹೊಟ್ಟೆಯ ಮೇಲೆ ನಿಧಾನವಾಗಿ ಕೈಯಿಟ್ಟ. ಇದನ್ನೆಲ್ಲ ಮನೆಗೆ ಹೋದ್ಮೇಲೆ ಫೀಲ್ ಮಾಡ್ಬೋದು ನೀನು, ನಾವು ಹೊರಗಿದ್ದೇವೆ ಎಂದು ನಕ್ಕು ಹೇಳಿದಳು ದಿಶಾ. ಅವನು ವಾಸ್ತವಕ್ಕೆ ಬಂದು ಕಾರು ಹತ್ತಿ ಕುಳಿತ. ಅಂದು ಧಾತ್ರಿ ಎಂದಿನಂತೆ ಬೇಗನೆ ಎದ್ದು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ರೆಡಿಯಾಗಿ ಕಾಲೇಜಿಗೆ ಬಂದಿದ್ದಳು. ಪ್ರತಿದಿನದಂತೆ ಅವಳು ಕ್ಯಾಂಪಸ್ ಒಳಗೆ ಬಂದಾಗ ದಕ್ಷ್ ಎದುರಾಗಿದ್ದ. ಯಾಕೆ ಇವತ್ತು ಸ್ವಲ್ಪ ಲೇಟಾಗಿ ಬಂದಿದ್ಯಾ ಎಂದನು. ಏನಿಲ್ಲ, ಬಸ್ ಮಿಸ್ ಆಯಿತು, ಇನ್ನೊಂದು ಬಸ್ಸಲ್ಲಿ ಬಂದೆ ಎಂದಳು. ಹೌದಾ, ಓಕೆ. ಕ್ಲಾಸ್ ಮುಗಿಯೋದು ಕೇಳಿದನು. ನನಗೆ ಇವತ್ತು ಕ್ಲಾಸ್ ಮುಗಿಯೋದು ಲೇಟ್ ಆಗುತ್ತೆ, ನೀನು ನನಗೋಸ್ಕರ ವೆಯ್ಟ್ ಮಾಡ್ತಾ ಕೂರಬೇಡ, ಮನೆಗೆ ಹೋಗಿರು ಎಂದಳು. ಯಾಕಂದರೆ ಪ್ರತಿದಿನವೂ ಕ್ಲಾಸ್ ಮುಗಿದ ಬಳಿಕ ಅವಳನ್ನು ಒಮ್ಮೆ ಭೇಟಿಯಾಗಿ ಅವಳನ್ನು ಮನೆಗೆ ಡ್ರಾಪ್ ಮಾಡಿ ನಂತರ ತಾನು ಹೋಗ್ತಿದ್ದ. ಆಯಿತು, ಹಾಗಾದರೆ ನೀನು ಮನೆಗೆ ಹೋದ್ಮೇಲೆ ಕಾಲ್ ಮಾಡು, ಬಸ್ ಸಿಗಲಿಲ್ಲ ಅಂದರೆ ನನಗೆ ಹೇಳು, ನಾನೇ ಬಂದು ಡ್ರಾಪ್ ಮಾಡ್ತೀನಿ ಎಂದನು. ಓಕೆ, ನಿನಗೆ ಕ್ಲಾಸ್ ಲೇಟ್ ಆಗುತ್ತೆ, ಹೋಗು ಎಂದಾಗ ಅವನು ತನ್ನ ಕ್ಲಾಸಿಗೆ ಹೋದನು. ಧಾತ್ರಿ ಕ್ಲಾಸ್ ರೂಮ್ಗೆ ಬರ್ತಿದ್ದ ಹಾಗೆ ಎಲ್ಲರೂ ಅವಳನ್ನೇ ವಿಚಿತ್ರವಾಗಿ ನೋಡುತ್ತಾ ಗುಸುಗುಸು ಅಂತ ಮಾತನಾಡತೊಡಗಿದ್ರು. ಯಾಕೆಂದು ಅರ್ಥವಾಗದೆ ಮುಜುಗರವಾಯಿತು ಹುಡುಗಿಗೆ. ಮೆಲ್ಲಗೆ ಬಂದು ತನ್ನ ಜಾಗದಲ್ಲಿ ಕುಳಿತುಕೊಂಡಳು. ಅನು, ಎಲ್ಲರೂ ಯಾಕೆ ನನ್ನನ್ನು ಹಾಗೆ ನೋಡ್ತಾ ಇದ್ದಾರೆ ಎಂದು ಕೇಳಿದಳು ಅನ್ವಿತಾಳ ಬಳಿ. ಅದು ಅವತ್ತು ಕ್ಲಾಸ್ ರೂಮ್ನಲ್ಲಿ ನಿನ್ನ ಮೇಲೆ ದೌರ್ಜನ್ಯ ಆಗಿದ್ದು ಅಂತ ಹೇಗೋ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಧಾತ್ರಿ. ಆದರೆ ನೀನೇನು ತಲೆ ಕೆಡಿಸಿಕೊಳ್ಬೇಡ ಬಿಡು, ಮಾತಾಡುವವರು ಸಾವಿರ ಮಾತಾಡ್ತಾರೆ ಎಂದಳು. ಅದನ್ನು ಕೇಳಿ ಅವಳ ಎದೆ ಧಸಕ್ಕೆಂದಿತು. ಕೈಗಳು ಸಣ್ಣಗೆ ನಡುಗಿದವು. ಎಲ್ಲರೂ ತನ್ನ ಬಗ್ಗೆ ಮನಸ್ಸಿಗೆ ಬಂದಂತೆ ಮಾತನಾಡುವಾಗ ಏನೂ ಆಗೇ ಇಲ್ಲ ಎಂಬಂತೆ ಇರಲು ಸಾಧ್ಯವೇ? ಹೇಗೆ ಗೊತ್ತಾಯಿತು? ಅವತ್ತು ಅದೇ ವಿಷಯಕ್ಕೆ ದಕ್ಷನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಈಗ ಅದಕ್ಕೂ ಲಿಂಕ್ ಮಾಡ್ತಾರಲ್ವಾನು, ಅವನ ಬಗ್ಗೆಯೂ ಮಾತಾಡ್ತಾರೆ ಎಂದಳು ಸ್ವಲ್ಪ ಹೆದರುತ್ತಾ. ಹೌದು, ಆದರೆ ಏನೂ ಮಾಡೋಕ್ಕಾಗಲ್ಲ ಬಿಡು, ಸ್ವಲ್ಪ ದಿನ ಮಾತಾಡಿ ಸುಮ್ಮನಾಗ್ತಾರೆ, ನೀನು ಮನಸ್ಸಿಗೆ ಹಾಕಿಕೊಳ್ಬೇಡ ಎಂದಳು ಅನ್ವಿತಾ. ಆದರೂ ಧಾತ್ರಿಯ ಮನಸ್ಸಿನಲ್ಲಿ ಅದೇ ವಿಷಯ ಕೊರೆಯತೊಡಗಿತ್ತು. ಮಧ್ಯಾಹ್ನಕ್ಕೆ ಲಂಚ್ ಮನೆಯಿಂದಲೇ ತಂದಿದ್ದಳು. ಆದರೆ ಅನ್ವಿತಾ ಊಟ ತಂದಿರಲಿಲ್ಲ. ಅನು, ಊಟ ತಂದಿಲ್ವಾ? ನನಗೆ ಹೇಳಿದರೆ ಇನ್ನೊಂದು ಬಾಕ್ಸ್ ತರ್ತಾ ಇದ್ದೆ ಎಂದಳು. ಪರವಾಗಿಲ್ಲ ಧಾತ್ರಿ, ನಾನು ಕ್ಯಾಂಟೀನಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ, ನೀನು ಬರ್ತೀಯಾ? ಇಲ್ಲ ಕಣೆ, ನನಗೆ ಸ್ವಲ್ಪ ಬರೆಯೋದಿದೆ, ಬೇಗ ಊಟ ಮಾಡಿ ಬರೆಯಲು ಕೂರಬೇಕು, ನೀನು ಹೋಗಿರು ಎಂದಾಗ ತಲೆ ಆಡಿಸಿ ಅಲ್ಲಿಂದ ಹೊರಟಳು ಅನ್ವಿತಾ. ಧಾತ್ರಿ ಕ್ಲಾಸ್ ರೂಮ್ನಲ್ಲಿ ಊಟ ಮಾಡ್ತಾ ಕುಳಿತಿರುವಾಗ ಹಿಂದಿನ ಬೆಂಚಿನಲ್ಲಿ ಕುಳಿತಿದ್ದ ಹುಡುಗರ ಗುಂಪಿನಲ್ಲಿ ಒಬ್ಬ,
ವಿಷಯ ಗೊತ್ತಾಯ್ತೇನೋ? ನೋಡೋದಕ್ಕೆ ಮೆತ್ತಗಿರುವ ಹಕ್ಕಿ ದೊಡ್ಡ ಗಾಳವನ್ನೇ ಹಾಕಿ ತಿಮಿಂಗಿಲವನ್ನೇ ಹಿಡಿದು ಬಿಟ್ಟಿದೆ ಎಂದಾಗ ಎಲ್ಲರೂ ನಕ್ಕರು. ಅವರ ಮಾತು ಕೇಳಿ ಧಾತ್ರಿಗೆ ಊಟ ಗಂಟಲಿಗೆ ಉಳಿಯಲಿಲ್ಲ. ಏನಾದರೂ ಹೊಸ ವಿಷಯ ಇದ್ರೆ ಹೇಳೋ, ಇದು ತುಂಬ ಹಳೇದು. ಅವರಿಬ್ಬರು ಕಾಲೇಜ್ ತುಂಬ ಲವ್ ಬರ್ಡ್ಸ್ ಥರ ಓಡಾಡ್ತಾ ಇದ್ದಾರೆ. ಎಲ್ಲರ ಬಾಯಲ್ಲೂ ಅವರದ್ದೇ ಮಾತು. ನೋಡೋದಕ್ಕೆ ಅಮಾಯಕಿ ಆದರೆ ಒಳ್ಳೆ ದುಡ್ಡಿರುವ ಕುಳವನ್ನೇ ಹಿಡಿದಿದ್ದಾಳೆ ಎಂದ ಇನ್ನೊಬ್ಬ. ಅವಳ ಕಣ್ಣಲ್ಲಿ ನೀರು ತುಂಬಿತು. ಹಿಡಿದೆ ಏನು, ಆಗಾಗ ಮನೆಗೂ ಕರೆಸಿಕೊಳ್ತಾಳಂತೆ. ನಮ್ಮ ಮನೋಜ ಇದ್ದಾನಲ್ಲ, ಅವನ ಮನೆ ಹತ್ರನೇ ಅಂತೆ ಇವಳ ಮನೆ ಇರೋದು. ಮದುವೆಗೂ ಮುಂಚೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿದ್ದಾರೆ. ಛೇ, ಆ ಚಾನ್ಸ್ ನಮಗೆ ಇಲ್ವೇ? ಎಲ್ಲ ಕೇಳ್ಕೊಂಡು ಬಂದಿರಬೇಕು ಎಂದಾಗ ಪಕ್ಕದ ಬೆಂಚ್ನಲ್ಲಿ ಕುಳಿತಿದ್ದ ಹುಡುಗಿಯರ ಗುಂಪು ಕೂಡ ನಕ್ಕಿತ್ತು. ಧಾತ್ರಿಗೆ ಅದನ್ನೆಲ್ಲ ಸಹಿಸಿಕೊಳ್ಳಲು ಆಗಲಿಲ್ಲ. ಕಣ್ಣೀರು ತೊಳೆದುಕೊಂಡು ಎದ್ದು ನಿಂತವಳು, ಹೇ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ಇದನ್ನೆಲ್ಲ ಹೋಗಿ ನಿಮ್ಮ ಅಕ್ಕ ತಂಗಿಯರ ಜೊತೆ ಇಟ್ಕೊಳ್ಳಿ. ಎಲ್ಲೆಂದರಲ್ಲಿ ನಾಲಿಗೆ ಹರಿಬಿಡಬೇಡಿ ಎಂದಳು ಕೋಪದಲ್ಲಿ. ಹೋ, ನಮ್ಮ ಅಕ್ಕ ತಂಗಿರು ನಿನ್ನ ಮದುವೆಗೂ ಮುಂಚೆ ಸಂಸಾರ ಮಾಡ್ತಿಲ್ಲಮ್ಮ. ಸತಿ ಸಾವಿತ್ರಿ ಥರ ಪೋಸ್ ಕೊಡೋದನ್ನು ನಿಲ್ಲಿಸು. ನಿನ್ನ ಕಳ್ಳಾಟಗಳು ಕಾಲೇಜಲ್ಲಿ ಎಲ್ರಿಗೂ ಗೊತ್ತಾಗಿದೆ. ಅವನ ಅಪ್ಪಂದೇ ದೊಡ್ಡ ಬಿಸ್ನೆಸ್ ಇದೆ. ಮದುವೆ ಆದರೆ ರಾಣಿ ಥರ ಇರ್ಬೋದು ಅಂತ ಲೆಕ್ಕಾಚಾರ ಹಾಕಿ ಅವನನ್ನು ಬುಟ್ಟಿಗೆ ಹಾಕೊಂಡನ್ಸುತ್ತೆ ಎಂದು ಆಡಿಕೊಂಡು ನಕ್ಕಾಗ ಅಲ್ಲಿ ನಿಲ್ಲಲು ಆಗದೆ ಹೊರಗೆ ಓಡಿಬಿಟ್ಟಳು ಧಾತ್ರಿ. ವಾಶ್ರೂಮ್ಗೆ ಓಡಿ ಬಂದು ಕಣ್ಣೀರು ತಡೆಯಲು ಆಗದೆ ಅತ್ತು ಬಿಟ್ಟಳು ಧಾತ್ರಿ. ಅವರ ಮಾತುಗಳನ್ನು ನೆನೆದರೆ ಮೈಮೇಲೆ ಕೆಂಡ ಸುರಿದಂತೆ ಆಗುತ್ತಿತ್ತು. ಅಸಹ್ಯ ಎನಿಸುತ್ತಿತ್ತು. ತನ್ನ ಬಗ್ಗೆ ಹೀಗೆಲ್ಲ ಮಾತನಾಡುತ್ತಿದ್ದಾರಲ್ಲ ಎಂದು ಮನಸ್ಸಿಗೆ ತುಂಬ ನೋವಾಯಿತು. ಏನೇ ಸಮಸ್ಯೆ ಬಂದರೂ ಎದುರಿಸುವ ಹುಡುಗಿ ಯಾಕೋ ಈಗ ಕುಗ್ಗಿ ಹೋಗಿದ್ದಾಳೆ. ಏನು ನಡೀತಾ ಇದೆ ನನ್ನ ಲೈಫಲ್ಲಿ? ನನಗೆ ಮದುವೆ ಆಗಿದೆ ಅಂತ ಯಾರಿಗೂ ಹೇಳಲಾಗ್ತಿಲ್ಲ, ಬಿಡಲಾಗ್ತಿಲ್ಲ. ಉಸಿರುಗಟ್ಟಿದಂತೆ ಆಗ್ತಿದೆ. ಎಲ್ಲರೂ ನನ್ನ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗಿ ಮಾತಾಡುವಾಗ ಅದನ್ನು ಡಿಫೆಂಡ್ ಮಾಡಿಕೊಳ್ಳೋದಕ್ಕೂ ಆಗ್ತಿಲ್ಲ ಎಂದು ಕಣ್ಣೀರು ಹಾಕಿದಳು. ಅವಳು ಮುಖ ತೊಳೆದು ಕ್ಲಾಸಿಗೆ ಬಂದಾಗ ಅವಳ ಕಣ್ಣುಗಳೆಲ್ಲ ಕೆಂಪಾಗಿತ್ತು. ಧಾತ್ರಿ, ಏನಾಯಿತು? ಅಳ್ತಾ ಇದೆಯಾ ಎಂದಳು ಅನ್ವಿತಾ. ಇಲ್ಲ ಹೇಳಿದಳು. ಮತ್ತ್ಯಾಕೆ ಕಣ್ಣು ರೆಡ್ ಆಗಿದೆ? ಧಾತ್ರಿ, ನಾನು ಹೇಳಿದಲ್ವಾ ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಬೇಡ ಅಂತ. ಮಾತಾಡೋರು ಮಾತಾಡಲಿ ಬಿಡು, ನಿನ್ನ ಪಾಡಿಗೆ ನೀನಿರು ಎಂದು ಸಮಾಧಾನ ಹೇಳಿದಳು. ಆದರೂ ಅವಳ ಮನಸ್ಸು ತಣ್ಣಗಾಗಲಿಲ್ಲ. ಅವಳು ಸಂಜೆ ಕಾಲ್ ಮಾಡುತ್ತಾಳೆ ಅಂತ ಕಾಯುತ್ತಿದ್ದ ದಕ್ಷ್. ಆದರೆ 7 ಗಂಟೆಯಾದರೂ ಅವಳಿಂದ ಯಾವುದೇ ಕರೆ ಬರಲಿಲ್ಲ. ಬಸ್ ಸಿಗ್ತಾ ಇಲ್ವಾ ಇವಳಿಗೆ ಎಂದುಕೊಳ್ಳುತ್ತಾ ತಾನೇ ಅವಳಿಗೆ ಕರೆ ಮಾಡಿದನು. ಅವಳು ರಿಸೀವ್ ಮಾಡಲಿಲ್ಲ. ಹೋಯ್, ರೀಚ್ ಆದ್ಯಾ ಮನೆಗೆ ಎಂದು ಮೆಸೇಜ್ ಮಾಡಿದ್ದ. ಅದಕ್ಕೂ ರಿಪ್ಲೈ ಇಲ್ಲ. ಅವನಿಗೆ ಸ್ವಲ್ಪ ಗಾಬರಿಯಾಯಿತು. ಯಾಕೆ ರಿಸೀವ್ ಮಾಡ್ತಿಲ್ಲ? ಏನಾದರೂ ಸಮಸ್ಯೆಯಲ್ಲಿ ಸಿಲುಕಿದ್ದಾಳೆ ಎಂದು ಅನ್ವಿತಾಳಿಗೆ ಕರೆ ಮಾಡಿದನು. ಹಾಂ, ಅವಳು ಸಂಜೆನೇ ಹೋದ್ಲು ಎಂದಳು. ಈಗ ನೀನು ಅವಳ ಜೊತೆ ಆ ಮನೆಯಲ್ಲಿಲ್ವಾ ಕೇಳಿದ. ಇಲ್ಲ, ನಾನು ನಮ್ಮ ಮನೆಯಿಂದಲೇ ಓಡಾಡ್ತಾ ಇದ್ದೀನಿ. ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್, ಅದಕ್ಕೆ ಎಂದಳು. ಓಕೆ ಎಂದವನು ಕಾಲ್ ಕಟ್ ಮಾಡಿ ಧಾತ್ರಿಗೆ ಮತ್ತೆ ಮೆಸೇಜ್ ಮಾಡಿದನು. ಧಾತ್ರಿ, ನೀನು ಹುಷಾರಾಗಿದ್ಯಾ? ನಾನು ನಿನ್ನ ಮನೆ ಹತ್ರ ಬರ್ತಾ ಇದ್ದೀನಿ ಎಂದು ಕಳಿಸಿದ. ಈಗ ತಕ್ಷಣ ರಿಪ್ಲೈ ಮಾಡಿದಳು. ಬೇಡ, ಮನೆ ಹತ್ರ ಬರಬೇಡ. ಅವಳ ರಿಪ್ಲೈ ನೋಡಿ ಹುಬ್ಬು ಬೆಸೆದು, ಅಂದರೆ ಇವಳು ನನ್ನ ಕಾಲ್ ಮೆಸೇಜ್ ಎಲ್ಲ ನೋಡಿದಾಳೆ, ಆದರೂ ಇಷ್ಟು ಹೊತ್ತು ರಿಪ್ಲೈ ಮಾಡಿಲ್ವಾ? ಏನೂ ಸರಿಯಿಲ್ಲ ಎಂದುಕೊಂಡ. ನಾನೀಗಲೇ ನಿನ್ನನ್ನು ನೋಡಬೇಕು ಎಂದು ಕಳಿಸಿದ. ಇಲ್ಲ, ನಾನು ಬ್ಯುಸಿ ಇದ್ದೀನಿ, ಮೀಟ್ ಮಾಡೋಕ್ಕೆ ಆಗಲ್ಲ ಎಂದು ರಿಪ್ಲೈ ಮಾಡಿದಳು. ಮತ್ತೆ ಅವಳಿಗೆ ಕಾಲ್ ಮಾಡಿದನು. ಕೊನೆಗೆ ರಿಸೀವ್ ಮಾಡಿದಳು ಹುಡುಗಿ. ಹೇ, ಏನಾಗಿದೆ ನಿನಗೆ? ಇದ್ದಕ್ಕಿದ್ದ ಹಾಗೆ ಏನಾಯಿತು ಕೇಳಿದನು. ಏನೂ ಇಲ್ಲ, ಪ್ಲೀಸ್ ಸ್ವಲ್ಪ ದಿನ ನನಗೆ ಕಾಲ್ ಮೆಸೇಜ್ ಏನೂ ಮಾಡಬೇಡ ದಕ್ಷ್, ಅದು ನಮ್ಮ ಒಳ್ಳೆಯದಕ್ಕೆ ಎಂದಳು. ತಲೆ ಕೆಟ್ಟಿದ್ಯಾ ನಿನಗೆ? ಏನಾಗಿದೆ ಅಂತ ಹೇಳು. ಸುಮ್ಮನೆ ನನಗೆ ಹುಚ್ಚು ಹಿಡಿಸ್ಬೇಡ, ಇಲ್ಲಾಂದರೆ ನಾನೇ ಅಲ್ಲಿಗೆ ಬರ್ತೀನಿ ಎಂದ. ಅವಳು ಬಿಕ್ಕಲು ಶುರು ಮಾಡಿದಳು. ಅವನಿಗೆ ಗಾಬರಿಯಾಯಿತು. ಧಾತ್ರಿ, ಏನಾಯಿತು ಅಂತ ಹೇಳು. ಯಾಕೆ ಅಳ್ತಾ ಇದೆಯಾ? ನನ್ನಿಂದ ಆಗ್ತಿಲ್ಲ ದಕ್ಷ್, ಇದನ್ನೆಲ್ಲ ಫೇಸ್ ಮಾಡೋಕ್ಕೆ ಆಗ್ತಿಲ್ಲ ಎಂದಳು. ಕಥೆ ಮುಂದುವರಿಯುತ್ತದೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.